ಹಲೋ ಸ್ನೇಹಿತರೆ, ಇವತ್ತು ನಾವು ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಭೇಟಿ ನೀಡಿದ್ದೇವೆ. ವೀರ ಮದಕರಿ ನಾಯಕರ ಆಳಿದಂಥ ಕೋಟೆಯು ಬಹಳಷ್ಟು ಇತಿಹಾಸವನ್ನು ಹೊಂದಿದೆ. ಅದರಲ್ಲೂ ಸಹ ಒನಕೆ ಓಬವ್ವನ ಕೀರ್ತಿ ಪತಾಕೆಯನ್ನು ಈ ಕೋಟೆಯಲ್ಲಿ ಕಾಣಬಹುದಾಗಿದೆ. ಬಹಳಷ್ಟು ಸಲ ಈ ಕೋಟೆಗೆ ಭೇಟಿ ನೀಡಬೇಕೆಂದು ಅಂದುಕೊಂಡರೂ ಸಹ ಸಾಧ್ಯವಾಗಿರಲಿಲ್ಲ. ಬಹಳ ದಿನದ ಮೇಲೆ 7 ಸುತ್ತಿನ ಕೋಟೆ, ಉಕ್ಕಿನ ಕೋಟೆ ಎಂದು ಕರೆಯಲಾಗುವಂಥ ಚಿತ್ರದುರ್ಗ ಕೋಟೆಗೆ ನಾನು ಮತ್ತು ನಮ್ಮ ಗೆಳೆಯರು ಸೇರಿ ಭೇಟಿ ನೀಡಿದ್ದೀವಿ. ಕೋಟೆಯನ್ನು ಪ್ರವೇಶದ್ವಾರದ ಮೂಲಕ ಹತ್ತುತ್ತಾ ಹೋದಾಗ ನಮ್ಮ ದಣಿವು ಸಾಕಷ್ಟಾಯಿತು. ಅಲ್ಲಿನ ನಿಸರ್ಗ, ಸುತ್ತಮುತ್ತಲಿನ ಹಸಿರು ಮತ್ತು ದೂರದ ಬೆಟ್ಟದಿಂದ ಕಾಣುವಂಥ ಚಿತ್ರದುರ್ಗ ನಗರವನ್ನು ಕಣ್ತುಂಬಿಕೊಂಡೆವು. ಅಲ್ಲೇ ಇದ್ದಂಥ ಹಿಡಿಂಬೇಶ್ವರ ದೇವಸ್ಥಾನ, ಹನುಮಂತ ದೇವಸ್ಥಾನ, ಏಕನಾಥ ದೇವಸ್ಥಾನ ಸೇರಿದಂತೆ 10 ದೇವಸ್ಥಾನಗಳನ್ನು ಕಣ್ತುಂಬಿಕೊಂಡೆವು. ಹೈದರ್ ಅಲಿಯ ಸೈನ್ಯವು ಚಿತ್ರದುರ್ಗ ಕೋಟೆಯನ್ನು ಮುತ್ತಿಗೆದಾಗ ಒನಕೆ ಓಬವ್ವ ಒನಕೆಯಿಂದ ಹೈದರ್ ಅಲಿಯ ಸೈನ್ಯವನ್ನು ಸದೆಬಡಿದು ಇಡೀ ಕೋಟೆಯನ್ನು ರಕ್ಷಿಸುತ್ತಾಳೆ. ಆ ಶೌರ್ಯವನ್ನು ಈ ಕೋಟೆಯಲ್ಲಿ ನಾವು ಕಾಣಬಹುದಾಗಿದೆ. ಒಟ್ಟಿನಲ್ಲಿ ಒಂದು ದಿನದ ಪ್ರವಾಸ ಕೈಗೊಳ್ಳಲು ಈ ಕೋಟೆ ಅತ್ಯುತ್ತಮವಾಗಿದೆ. ಕೋತಿರಾಜ್ ಎಂದೇ ಫೇಮಸ್ ಆದಂಥ ಜ್ಯೋತಿರಾಜ್ ಅವರು ಯಾವುದೇ ಸಹಾಯವಿಲ್ಲದೆ ಮಂಗನ ರೀತಿಯಲ್ಲಿ ಕೋಟೆಗಳನ್ನು ಹತ್ತಿ ಜನರನ್ನು ತಮ್ಮತ್ತ ಸೆಳೆಯುತ್ತಿದ್ದ ದೃಶ್ಯ ನಮಗೆ ಕಾಣಿಸ್ತಾ ಇತ್ತು. ಅದನ್ನು ನೋಡ್ತಾ ಇದ್ದರೆ ಅವರನ್ನು ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇತ್ತು. ಅಷ್ಟು ಮನೋಜ್ಞವಾಗಿ ಅವರು ಕೋಟೆಗಳನ್ನು ಹತ್ತಿ ನಮಗೆ ತೋರಿಸ್ತಾ ಇದ್ದರು. ಒಂದು ರೀತಿಯಲ್ಲಿ ಅವರ ಸಾಹಸಕ್ಕೆ ನಾವೆಲ್ಲ ಬೆರಗಾಗಿದ್ದೆವು. ಅವರ ಸಾಹಸ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ನಾವು ಆಶಿಸೋಣ. ನೀವು ಕೂಡ ಚಿತ್ರದುರ್ಗ ಕೋಟೆಗೆ ಭೇಟಿ ನೀಡಿ ಅಂದಿನ ಇತಿಹಾಸವನ್ನು ಕಾಣಬಹುದಾಗಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ.